ನಮ್ಮ ದೇಶದ ಸ್ಥಿತಿ ಬಲಿಷ್ಠವಾಗಿದೆ, ಯಾವತ್ತೂ ವೀಕ್ ಆಗಲ್ಲ. ನಮ್ಗೆ ಇಶ್ಯೂ ಇರೋದು ಎಂಪ್ಲಾಯ್ಮೆಂಟ್. ಏನೇ ಸಾಲ ತೀರಿಸೋ ಪ್ರಯತ್ನಗಳಾದ್ರೂ ಕೂಡ ಕಂಪ್ಲೀಟ್ ಆಗಿ ಸಾಲದಿಂದ ಮುಕ್ತವಾಗಿಲ್ಲ ನಮ್ಮ ಭಾರತ. ಈ ಗ್ಯಾರಂಟಿ ಯೋಜನೆಗಳ ಘೋಷಣೆ ಆದ ಮೇಲೆ ಆರ್ಥಿಕ ಪರಿಸ್ಥಿತಿ ಪೂರ್ತಿ ಹದಗೆಟ್ಟು ಹೋಗ್ಬಿಟ್ಟಿದೆ. ರಾಷ್ಟ್ರದಲ್ಲೇ ಮಹಾರಾಷ್ಟ್ರ ಬಿಟ್ರೆ ನಾವೇ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಜಾಸ್ತಿ ಇರೋದು. ಸಿಲ್ವರ್ ಗೋಲ್ಡ್ಗಿಂತ ಮುಂದೆ ಹೋಗುತ್ತೆ, ಕಾಪರ್ ಸಿಲ್ವರ್ ಹತ್ರ ಬಂದ್ಬಿಡುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನಮ್ಮ ದೇಶದ್ದು ಬಲಿಷ್ಠವಾಗಿದೆಯಾ ಅಥವಾ ಬಲಿಷ್ಠ ಆಗೋದ್ರ ಕಡೆ ಸಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಾಗ ಈಗ ಮುಂಬರುವಂತ ಬಜೆಟ್ ನಿಂದ ಇನ್ನಷ್ಟು ಸ್ಟ್ರಾಂಗ್ ಆಗಬಹುದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಅಂತ ಅನ್ಸುತ್ತಾ? ಹೇಗೆ? ಒಟ್ಟಾರೆ ಹೇಳ್ಬಿಡ್ತೀನಿ, ನಮ್ಮ ದೇಶದ ಸ್ಥಿತಿ ಬಲಿಷ್ಠವಾಗಿದೆ, ಯಾವತ್ತೂ ವೀಕ್ ಆಗಲ್ಲ. ಒಂದು ವೀಕ್ ಆಗೋ ಪರಿಸ್ಥಿತಿ ಬಗ್ಗೆ ಮಾತಾಡೋದು ಬೇಡ, ಯಾವತ್ತೂ ವೀಕ್ ಆಗಲ್ಲ. ಒಂದು, ನಾವು ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂ. ನರಸಿಂಹಂ ಕಮಿಟಿ ರಿಪೋರ್ಟ್ ಅಂತ ಒಂದಿತ್ತು, ಟ್ಯಾಂಡನ್ ಕಮಿಟಿ ರಿಪೋರ್ಟ್ ಅಂತಿತ್ತು, ಅನೇಕ RBI ಕಮಿಟಿ ರಿಪೋರ್ಟ್ಸ್ ಅಲ್ಲಿ ಸಾಲ ಹೇಗೆ ಕೊಡಬೇಕು, ಹೇಗೆ ಕೊಡಬಾರ್ದು ಅನ್ನೋ ಗೈಡ್ಲೈನ್ಸ್ ಬಹಳ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಮನಿ ಫ್ಲೋ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ನಿಂದ ಹರಿಯೋಷ್ಟು ಬೇರೆ ಕಡೆ ಹರಿತಾ ಇಲ್ಲ. ಮೋರ್ಗನ್ ಸ್ಟ್ಯಾನ್ಲಿ, ಬ್ಯಾಂಕ್ ಆಫ್ ಅಮೆರಿಕಾ, HSBC, ಸಿಟಿ ಬ್ಯಾಂಕ್ ಅವರೆಲ್ಲ ಯಾಕೆ ಭಾರತ ದೇಶದಲ್ಲೇ ಬಂದು ಸಾಲ ಕೊಟ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಎಕಾನಮಿ ನಮ್ದು. ನಮ್ಗೆ ಇಶ್ಯೂ ಇರೋದು ಎಂಪ್ಲಾಯ್ಮೆಂಟ್. ಪ್ರತಿಯೊಂದು ಸಲ ಎಂಪ್ಲಾಯ್ಮೆಂಟ್ ಹೆಚ್ಚುತ್ತೆ ಅಂದಾಗ ಒಂದು ಟೆಕ್ನಾಲಜಿ ಬರುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆತಂಕ ಎಡೆ ಮಾಡಿಕೊಟ್ಟಿರೋದೇನು, ಆ ಲೆವೆಲಲ್ಲಿ 10 ಜನ ಮಾಡೋ ಕೆಲಸನ ಒಬ್ಬ ಮಾಡ್ತಾನೆ, ಇಬ್ಬರು ಮಾಡ್ತಾರೆ. ಅದೇನೋ ಭಗವಂತನೇ ಇನ್ನೊಂದು ಭಗವಂತನ ಸೃಷ್ಟಿಸ್ಬಿಟ್ಟ ಅನ್ನೋ ರೀತಿಲಿ ಮಾಡ್ತಾರೆ. ಮೊನ್ನೆ ಒಂದು ವಿಡಿಯೋಲಿ ನನ್ನೇ ಹಾಕ್ಬಿಟ್ಟಿದ್ರು, ಅದು ನಾನು ಮಾತಾಡಿದ್ದೆ ಅಲ್ಲ, ಆ ಥರ ಎಲ್ಲ ಆಗ್ತಾ ಇದೆ. ಸೊ ಎಂಪ್ಲಾಯ್ಮೆಂಟ್ ವೈಸ್ ವೈಯಕ್ತಿಕವಾಗಿ ನಾವು ನಮ್ಮ ಎಂಪ್ಲಾಯ್ಮೆಂಟ್ ವಿಚಾರನ ನಾವೇ ಹುಡ್ಕೋಬೇಕು. ಹೈನುಗಾರಿಕೆಯಿಂದ ಹಿಡಿದು 180 ರೂರಲ್ ಇಂಡಸ್ಟ್ರೀಸ್ ಇದೆ, ಅದರಲ್ಲಿ ಮಾಡ್ಕೋಬೇಕು. ಬಡ್ಜೆಟಲ್ಲಿ ಈ ಸಲ ಇದೆಲ್ಲದಕ್ಕೂ ಪೂರಕವಾಗಿ ಪ್ರೇರಣೆಯೊಂದಿಗೆ ಸಹಾಯದ ಬಡ್ಜೆಟ್ ಇರುತ್ತೆ. ಓಕೆ. ಆಮೇಲೆ ದೇಶದ ಸಾಲ ಅಂತ ಬಂದಾಗ ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಏನೇ ಸಾಲ ತೀರಿಸೋ ಪ್ರಯತ್ನಗಳಾದ್ರೂ ಕೂಡ ಕಂಪ್ಲೀಟ್ ಆಗಿ ಸಾಲದಿಂದ ಮುಕ್ತವಾಗಿಲ್ಲ ನಮ್ಮ ಭಾರತ. ಬಟ್ ಯಾವಾಗ ಆ ದಿನಗಳು ಅಂತ ಈ ತರದ ಬಜೆಟ್ ಮಂಡನೆಗಳಾಗ್ತಾನೆ ಇರುತ್ತೆ. ಸಾಲದಿಂದ ಮುಕ್ತ ಆದ್ರೆ ರಕ್ತಹೀನತೆ ಬಾಡಿ ತರ ಆಗೋಗುತ್ತೆ. ಓಕೆ. ಸಾಲ ಅನ್ನೋದು ಅವಶ್ಯಕತೆ ಇದೆ. ಯಾಕೆಂದ್ರೆ ನನ್ನ ಹತ್ರ 100 ರೂಪಾಯಿ ಇದೆ, ನಾನು 100 ರೂಪಾಯಿಲೇ ಟರ್ನ್ ಓವರ್ ಮಾಡ್ತಾ ಇರ್ತೀನಿ. ಬಟ್ ಅತಿರೇಕಕ್ಕೆ ಹೋಗಿಲ್ಲ ನಾವು ಜಾಸ್ತಿ. ಕರ್ನಾಟಕ ಅಂತೂ ಅತಿರೇಕಕ್ಕೆ ಯಾವತ್ತೂ ಹೋಗಿಲ್ಲ, ಸಿಕ್ಕಾಪಟ್ಟೆ ಡಿಸಿಪ್ಲಿನ್. ಕರೋನಾ ಪೀರಿಯಡಲ್ಲಿ ಒಂದ್ಸಲ ಏನೋ ಅತಿರೇಕ ಆಗಿತ್ತು, ಅನಿವಾರ್ಯವಾಗಿ ಡಿಸಿಪ್ಲಿನ್ಡ್ ಆಗಿದೆ. GDPಗೆ ಅನುಪಾತದಲ್ಲಿ ಸಾಲ ಜಾಸ್ತಿ ಮಾಡಲ್ಲ. ಮೇನ್ ಜನ ತಿಳ್ಕೊಳ್ಳಿ, ನಮ್ಮದು ಗೋಲ್ಡ್ ಬೇಸ್ಡ್ ಎಕಾನಮಿ. ನಮ್ಮ ಹತ್ರ ಅಷ್ಟು ಗೋಲ್ಡ್ ಬೆಲೆ ಜಾಸ್ತಿ ಆಗೋಕ್ಕೆ ಅದೇ ಕಾರಣ. 175% ಹೆಚ್ಚು ಗೋಲ್ಡ್ ತಗೊಂಡಿದೆ RBI, 1.75 ಕರೆಕ್ಟ್ ತಗೊಂಡಿದೆ. ಬಟ್ ನಮ್ಮ ಸಾಲ, ನಮ್ಮ ನೋಟ್ ಮುದ್ರಣೆ, ನಮ್ಮ ಸಾಲ ಪತ್ರಗಳು ಇದೆಲ್ಲ ಅದಕ್ಕೆ ತಕ್ಕನಾಗ ಖಾತ್ರಿ ಇದ್ದರೆ ಮಾತ್ರ ಕೊಡೋದು. ನನ್ನ ಹತ್ರ 10 ರೂಪಾಯಿ ಗೋಲ್ಡ್ ಇದೆ, 1000 ರೂಪಾಯಿ ಸಾಲ ತಗೊಳ್ಳಲ್ಲ ನಾನು. ಆಮೇಲೆ ನಮ್ಮಲ್ಲಿ ಸಾಲದ ಪತ್ರ ತಗೊಳ್ಳೋರಿದ್ದಾರೆ, ಬಾಂಡ್ಸ್ ಅಂತೀವಿ ನೋಡಿ, ಬಾಂಡ್ ಈಲ್ಡ್. ನನ್ನಲ್ಲಿ ಈಲ್ಡ್ ಜಾಸ್ತಿ ಆಗುತ್ತೆ ಅಂದರೆ ಅಮೆರಿಕಾಯಿಂದನೂ ಇಲ್ಲಿ ಬಂದು ಬಾಂಡ್ ತಗೋತಾರೆ. ದಟ್ ಈಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು. ಸಪೋಸ್ ನಾಳೆ ಅಮೆರಿಕಾನಲ್ಲಿ 0.25 ಅಥವಾ 0.5% ಬಡ್ಡಿ ದರ ಜಾಸ್ತಿ ಆಯಿತು ಅಂದರೆ ಇಲ್ಲಿಂದ ಅಲ್ಲೋಗುತ್ತೆ. ಸೊ ಡಾಲರಿಗೆ ಅಮೆರಿಕ ತವ್ರ ಮನೆ, ಎಲ್ಲಿ ಗುಂಡೊಡೆದ್ರೂ ಹಕ್ಕಿಗಳೆಲ್ಲ ಅಲ್ಲೇ ಹೋಗೋದು. ಈಗ ಸದ್ಯಕ್ಕೆ ಸ್ಥಿರವಾಗಿರೋದ್ರಿಂದ ಡಾಲರ್ ಪರಿಸ್ಥಿತಿ ಬೆಲೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಇಂಪೋರ್ಟ್ಸ್ ಕಾಸ್ಟ್ಲಿ ಆಗ್ತಾ ಇದೆ. ನೋಡಿ, ಇಂಪೋರ್ಟ್ ಮಾಡಿದಾಗೂ ಅದೇ ರೇಟೇ ಕೊಡೋದು, ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ಬರೋದು ಅದೇ ರೇಟೇ. ಸೊ ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ. ಓಕೆ. ಈಗ ನೀವು ಹೇಳಿದ್ರಿ ರಾಜ್ಯದ ಸ್ಥಿತಿ ಉತ್ತಮವಾಗಿದೆ ಆರ್ಥಿಕ ಸ್ಥಿತಿ ಅಂತ.
ಬಟ್ ವಿರೋಧ ಪಕ್ಷಗಳು ಸಹಜವಾಗಿ ಆರೋಪ ಮಾಡ್ತಾವೆ, ಬಟ್ ಎಲ್ಲಾ ಆರೋಪ ಸುಳ್ಳು ಅಂತಾನು ಹೇಳೋದಕ್ಕಾಗೋದಿಲ್ಲ. ಈ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆದ್ಮೇಲೆ ಆರ್ಥಿಕ ಪರಿಸ್ಥಿತಿ ಪೂರ್ತಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲಾ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಸಾಲ ಕೂಡ ಜಾಸ್ತಿ ಆಗಿದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅಂತ ಹೇಳ್ತಾರಲ್ಲ. ಇದೆಲ್ಲವನ್ನ ನೋಡಿದ್ಮೇಲೆ ಹೇಗೆ ಸದೃಢವಾಗಿದೆ, ಬಲಿಷ್ಠವಾಗಿದೆ ಆರ್ಥಿಕ ಸ್ಥಿತಿ ಅಂತ ಹೇಳಕ್ಕಾಗತ್ತೆ? ಆರ್ಥಿಕ ಸ್ಥಿತಿ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ, ಯಾವುದೇ ರೀತಿ ಫೇಲ್ಯೂರ್ಸ್ ಆಗ್ತಾ ಇಲ್ಲ. ಆಮೇಲೆ ನೀವು ಅದು ಫ್ರೀ ಬಿ ಏನಂದ್ರಿ, ಗ್ಯಾರಂಟಿ ಯೋಜನೆ. ಗ್ಯಾರಂಟಿ ಯೋಜನೆಯಿಂದ ಹಣ ಹರಿವು ಜಾಸ್ತಿ ಆಗಿದೆ, ವೇಸ್ಟ್ ಆಗಲ್ಲ. ಎಲ್ಲಿಂದ ವೇಸ್ಟ್ ಆಗತ್ತೆ? ಇಲ್ಲಿ ಫೇಲ್ಯೂರ್ ಆಗಿರೋದು ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳಿಗೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ, ಈ ಫ್ರೀ ಗ್ಯಾರಂಟಿ ಸ್ಕೀಮ್ ರಿಯಂಬರ್ಸ್ಮೆಂಟ್ ಕೊಟ್ಟಿಲ್ಲ. ಇದೆಲ್ಲ ಪ್ರೊಸೀಜರಲ್ ಎರರ್ಸ್. ರಾಷ್ಟ್ರದಲ್ಲೇ ಮಹಾರಾಷ್ಟ್ರ ಬಿಟ್ರೆ ನಾವೇ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಜಾಸ್ತಿ ಇರೋದು. ಇಡೀ ರಾಷ್ಟ್ರದಲ್ಲೇ ಎಕ್ಸ್ಪೋರ್ಟ್ ಸರ್ವಿಸಸ್ ನಾವೇ ಜಾಸ್ತಿ ಇರೋದು. ಹಣದ ಹರಿವು ತೊಂದರೆ ಆಗ್ತಾ ಇದೆಯೇ ಹೊರತು, ಅಂದ್ರೆ ವಿಲೇವಾರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಅಂತ ತೊಂದರೆ ಆಗ್ತಾ ಇದೆಯೇ ಹೊರತು, ಆ ಹಣ ಕೊಟ್ಟಿದ್ರೋದ್ರಿಂದ ಖಜಾನೆ ಖಾಲಿಯಾಗಿದೆ ಅನ್ನೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಅಪೋಸಿಷನ್ ಅವರು ರೂಲಿಂಗ್ ಗವರ್ಮೆಂಟ್ ಬಂದ್ರು ಆ ಪರಿಸ್ಥಿತಿ ಬರಲ್ಲ, ರೂಲಿಂಗ್ ಪಾರ್ಟಿಯವರು ಅಪೋಸಿಷನ್ ಹೋದ್ರು ಅವ್ರು ಬೈಯೋದು ತಪ್ಪೋದಿಲ್ಲ. ಆಮೇಲೆ ಗೋಲ್ಡ್ ರೇಟ್ ಬಗ್ಗೆ ಜಾಸ್ತಿ ಆಗಿರೋದು ಅಂತ ಹೇಳಿದ್ರಿ. ಈಗಂತೂ ಚಿನ್ನ ಅಂತ ಬರೀ ಕನ್ಸಲ್ಲೇ ಕಾಣ್ಬೇಕೇನೋ, ಕೊಳ್ಳೋದಕ್ಕಾಗಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಇಮಿಡಿಯೇಟ್, ಅಂದ್ರೆ ಯಾವ ವರ್ಷನೂ ಈ ರೀತಿಯಾಗಿ ಆಗಿಲ್ಲ. ಒಂದ್ ತಿಂಗಳಿಂದ ನೆಕ್ಸ್ಟ್ ತಿಂಗಳಿಗೆ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸಿಲ್ವರ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಪರಿಸ್ಥಿತಿ ಹೀಗೆ ಇರುತ್ತಾ? ಜಾಸ್ತಿ ಆಗ್ತಾನೆ ಖಂಡಿತ ಹೀಗೆ ಇರುತ್ತೆ. ಸಿಲ್ವರ್ ಗೋಲ್ಡ್ ಗಿಂತ ಮುಂದೆ ಹೋಗುತ್ತೆ, ಕಾಪರ್ ಸಿಲ್ವರ್ ಹತ್ರ ಬಂದ್ಬಿಡುತ್ತೆ. ಓಕೆ. ಸಿಲ್ವರು ಕಾಪರು ಈಗ ರಾ ಮೆಟೀರಿಯಲ್, ಅಲಂಕಾರದ ವಸ್ತು ಅಲ್ಲ. ಗೋಲ್ಡು ಹಣದಷ್ಟೇ ಮುಖ್ಯ, ಇಟ್ ಈಸ್ ನೆಗೋಷಿಯಬಲ್. ಒಂದು ನಾವು ಸರ್ವೆ ಮಾಡಿದಾಗ ಯಾರಾದರೂ ತರಕಾರಿ ಮಾರೋರ್ನ ಇವ್ರನ್ನ ಸ್ಪೇರ್ ಮನಿ ಬಂದ್ರೆ ಅವ್ರು ತಗೊಳ್ಳೋದು ಚಿನ್ನ. ಯಾಕೆ ಚಿನ್ನ ಕೊಡ್ತಾರೆ ಅಂದ್ರೆ ಅವ್ರು ಓಪನ್ ಆಗಿ ಹೇಳ್ತಾರೆ, ನನಗೇನಾದ್ರೂ ತೊಂದರೆ ಆದರೆ ನಿಮ್ಮ ಅಪ್ಪ ಕೊಡ್ತಾನ ದುಡ್ಡು, ನನ್ನ ಹತ್ರ ಚಿನ್ನ ಇದೆ, ಆ ರೀತಿ ಮಾತಾಡ್ತಾರೆ. ಚಿನ್ನ ಬೆಲೆ ಜಾಸ್ತಿ ಆಗಿರೋದು ಡಾಲರ್ ಇಂದ, ಡಾಲರ್ ಜಾಸ್ತಿ ಬೆಲೆ ಆಗಿರೋದು ಚಿನ್ನದ ಇಂಪೋರ್ಟ್ ಇಂದ. ರಿಸರ್ವ್ ಬ್ಯಾಂಕೇ ಇಂಪೋರ್ಟ್ ಮಾಡ್ತಾ ಇದೆ. ನಮ್ಮಲ್ಲಿ ಎಲ್ಲ ಚಿನ್ನ ನಮ್ಮ ದೇಶದಲ್ಲಿ ಪ್ರೊಡ್ಯೂಸೇ ಆಗ್ತಾ ಇಲ್ಲ, ನಾವು ಕೊಂಡ್ಕೋಬೇಕು. ಅದು ಬ್ಯಾಂಕಲ್ಲಿ ಇರುತ್ತೆ. ಆಭರಣ ಚಿನ್ನ ಬೆಲೆ ನ್ಯಾಚುರಲಿ ಆಗುತ್ತೆ. ಯಾಕೆಂದ್ರೆ ಒಂದು ಬ್ರದಲ್ ಮಾರ್ಕೆಟ್ ಅಲ್ಲಿ ನಾನು ಹೋಗ್ಬಿಟ್ಟು ಅಲ್ಲಿರೋ ತರಕಾರಿನೆಲ್ಲ ನನಗೆ ಕೊಡು ಅಂತ ತಗೊಂಡ್ರೆ 50 ರೂಪಾಯಿ ಆದ್ರೂ ಕೊಡ್ತೀನಿ ತಗೊಂಡ್ರೆ, ನೀವು ಹೋಗಿ 1 kg ತಗೊಂಡ್ರು 50 ರೂಪಾಯಿ ಕೊಡುತ್ತೆ. ಆ ರೀತಿ ಗೋಲ್ಡ್ ಬೆಲೆ ಜಾಸ್ತಿ ಆಗಿದೆ. ಗೋಲ್ಡ್ ಹೆಚ್ಚು ಕಡಿಮೆಯಿಂದ 100, 200, 300ರಲ್ಲಿ ವ್ಯತ್ಯಾಸದಲ್ಲಿ ಇರುತ್ತೆ ಹೊರತು ಮೊದಲಿನ ಸ್ಥಿತಿಗೆ ಬರಕ್ ಸಾಧ್ಯನೇ ಇಲ್ಲ. ಓಕೆ. ಈ ಸಿಲ್ವರ್ ಇಷ್ಟೊಂದು ಮಟ್ಟಕ್ಕೆ ಯಾಕೆ ರಾ ಮೆಟೀರಿಯಲ್ ಆಗೋಯ್ತು, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ಗೆ, ಎಲೆಕ್ಟ್ರಾನಿಕ್ ವಸ್ತುಗಳಿಗೆ, ಎಲ್ಲದಕ್ಕೂ ರಾ ಮೆಟೀರಿಯಲ್ ಆಯ್ತು. ಕಾಪರ್ ಅಷ್ಟೇ. ಓಕೆ. ಅಂದ್ರೆ ಹೀಗೆ ಆದ್ರೆ ಮುಂದೆ ಚಿನ್ನದ ರೇಟ್ ಮುಂದೆ 20,000 ಹತ್ತತ್ರ ಬಂದೇ ಬಿಡುತ್ತೆ ಅನ್ಸುತ್ತೆ ಇನ್ ಸ್ವಲ್ಪ ದಿನ. ಅಲ್ಲ, ಈಗ ಚಿನ್ನ ಅನ್ನೋದು ಶೇಖರಿಸೋ ವಸ್ತು ಆಗ್ಬೇಕೇ ಹೊರತು ಆಭರಣದ ವಸ್ತು ಅಲ್ಲ. ಆಭರಣ ವಸ್ತು ಅಂದ್ರೆ ನಾವು ಫ್ಲಾಂಟಿಂಗ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಆ ತರ ಮಾಡೋದಕ್ಕೆ ತಗೋಬೋದೇ ಹೊರತು. ಈಗ ನೋಡ್ತೀವಿ, ಯಾರೋ ಇಂಡಸ್ಟ್ರಿಯಲಿಸ್ಟ್ ಮಗಳದ್ದು ಮದುವೆ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಅದು ಬೇರೆ. ಸಾಮಾನ್ಯ ಮನುಷ್ಯನಿಗೆ ಚಿನ್ನ ಈಸ್ ಅ ಆಸ್ತಿ, ಇಟ್ ಇಸ್ ಅ ಆಸ್ತಿ. ತಗೋತಾ ಇದ್ದಾರೆ, ಬೆಲೆ ಜಾಸ್ತಿ ಆದರೂ ತಗೋತಾ ಇದ್ದಾರೆ. ಈಗ ನೋಡಿ, ನಮ್ಮ ಚಿನ್ನಕ್ಕೂ ಮದುವೆಗೂ, ಚಿನ್ನಕ್ಕೂ ಸಮಾರಂಭಗಳಿಗೂ, ಚಿನ್ನಕ್ಕೂ ದೀಪಾವಳಿಗೂ, ಚಿನ್ನಕ್ಕೂ ಇನ್ಯಾವುದೋ ಒಂದು ದಿನ ಬರುತ್ತಲ್ಲ, ಅವತ್ತು ಚಿನ್ನ ತಗೊಂಡ್ರೆ ಒಳ್ಳೇದು ಅಂತ, ಅದಕ್ಕೆ ಸಂಬಂಧ ಏನೇ ಆದ್ರೂ ಕಷ್ಟಪಟ್ಟು ತಗೋತಾರೆ ಜನ. ಬಟ್ ಮೇಜರ್ ಪರ್ಚೇಸಸ್ ಆರ್ ಇನ್ಸ್ಟಿಟ್ಯೂಷನ್ಸ್. ಇನ್ನು ಈ ಸಲದ ಬಜೆಟ್ ನಲ್ಲಿ ಏನಾದ್ರೂ ಈಗ ಚಿನ್ನದ ಮೇಲೆ ಸಾಲ ಕೊಡುವಂತ ಕಂಪನಿಗಳಿಗೆ ಏನಾದ್ರೂ ಹೊಸ ಅವಕಾಶ ಕ್ರಿಯೇಟ್ ಆಗ್ಬೋದಾ? ಇಲ್ಲ, ಈಗಾಗಲೇ ಪೇಪರ್ ಗೋಲ್ಡ್ ಅಂತ ಆಗೋಗಿದೆ. ಹೊಸ ಅವಕಾಶ ಸಿಗಬಾರದು ಅಂತ ನಾನು ಹೇಳ್ತೀನಿ. ಯಾಕೆ? ಅಲ್ಲ, ದಟ್ ಈಸ್ ನಾಟ್ ಎನ್ಕರೇಜಿಂಗ್ ಡೆವಲಪ್ಮೆಂಟ್. ಪ್ರೊಡಕ್ಟಿವಿಟಿ ಕಡೆ ಹೋಗ್ಬೇಕು. ಚಿನ್ನ ಈಸ್ ಹೆಲ್ಪಿಂಗ್ ಅದರ್ ನೇಷನ್ಸ್ ಪ್ರೊಡಕ್ಷನ್, ಇಟ್ ಈಸ್ ನಾಟ್ ಹೆಲ್ಪಿಂಗ್ ಮೈ ನೇಷನ್ಸ್ ಪ್ರೊಡಕ್ಷನ್.
ನಮ್ಮ ನೇಷನ್ ಪ್ರೊಡಕ್ಷನ್, ಎಲೆಕ್ಟ್ರಾನಿಕ್ ಕಾರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಆಲ್ಟರ್ನೇಟಿವ್ ಫ್ಯೂಯಲ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಎಳ್ನೀರು ಪ್ಯಾಕ್ ಮಾಡಿ ಬಾಟ್ಲಲ್ಲಿ ಮಾರೋದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಸಿರಿಧಾನ್ಯ ಪ್ಯಾಕ್ ಮಾಡಿ ಮಾರೋದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ನವಣೆ ಉಪಯೋಗ ಅಕ್ಕಿಗಿಂತ ಒಳ್ಳೇದು ಅಂತ ಹೇಳ್ಬೋದು. ಅದು ದೇಶಕ್ಕೆ ಪೂರಕ. ಚಿನ್ನ ನನಗೆ ಆಸೆ ಇರುತ್ತೆ, ನಾನು ತಗೋತೀನಿ ಹಾಗೆ ಅಂದ್ಬಿಟ್ಟು ಅದು ಅಭ್ಯಾಸ ಆಗಿ ನನ್ನ ಹಣದ ಆರೋಗ್ಯ ಕೆಟ್ಟೋಗೋಷ್ಟು ತಗೋಬಾರ್ದು. ಆಮೇಲೆ ಈಗ ಮಧ್ಯಮ ವರ್ಗ ಅಂತ ಬಂದೇ ಬರುತ್ತೆ, ಯಾಕಂದ್ರೆ ಬಜೆಟ್ ಅಂತ ಬಂದಾಗ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಮಿಡಲ್ ಕ್ಲಾಸ್ ಪೀಪಲ್ ಏನ್ ಸಿಕ್ತು ಅಂತ. ಇವಾಗ ಮನೆ ಕಟ್ಟೋ ವಿಚಾರದಲ್ಲಿ ಒಂದಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಹೋಮ್ ಲೋನ್ ಬಡ್ಡಿ ದರ ಜಾಸ್ತಿ ಅಂತ ಆಗೋದು, ಈ ತರದ ಒಂದಷ್ಟು ಏರುಪೇರುಗಳಿಂದ ಅವ್ರ ಆಸೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಈ ನೆಕ್ಸ್ಟ್ ಬಜೆಟ್ ನಲ್ಲಿ ಮನೆ ಕಟ್ಟೋರ ಕನಸು ನನಸು ಮಾಡೋದಕ್ಕೆ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಅನುಕೂಲ ಇರುತ್ತೆ. ಓಕೆ, ಇರುತ್ತೆ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಹೋಮ್ ಲೋನ್ ರೇಟ್ಸ್ ಸ್ಟ್ಯಾಂಡರ್ಡ್ ಆಗಿ ಇದೆ, ಇನ್ನೊಂದಷ್ಟು ಕಡಿಮೆ ಆಗ್ಬೋದು. ಓಕೆ ಓಕೆ. ಈ ಸ್ವಾಯತ್ತತೆ ಅಂತೀವಿ ನಾವು, ಇಂಡಿಪೆಂಡೆಂಟ್. ನಾವು ಈ ರೀತಿ ಇಷ್ಟು ಸ್ವಾಯತ್ತತೆ ಹಂಗೆಲ್ಲ ಬಳಸ್ಬಿಟ್ರೆ ಜನಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಕಷ್ಟ. RBI ಈಸ್ ಎ ಇಂಡಿಪೆಂಡೆಂಟ್ ಬಾಡಿ, ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇರಲ್ಲ, ಅಟ್ಲೀಸ್ಟ್ ಮೇಲ್ನೋಟಕ್ಕಾದ್ರೂ ಇಲ್ಲ. ಸೊ ಅವರು ಅದನ್ನು ಸೂಕ್ತವಾದ ನಿರ್ಧಾರ ತಗೊಂಡೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಮೆರಿಕಲ್ಲಿ ನೋಡಿ, ನೀನು ಇಂಟ್ರೆಸ್ಟ್ ರೇಟ್ ಮಾಡಿಲ್ಲ ಅಂದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ಅನ್ನೋ ಲೆವೆಲ್ಗೆ ಹೋಗ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಅಲ್ಲ. ಓಕೆ. ಆಮೇಲೆ ಈಗ ಕಳೆದ ಸಲ ನಾವು ಇದ್ರ ಬಗ್ಗೆ ಒಂದ್ಸಲ ಮಾತಾಡಿದ್ವಿ, ಸಿಮೆಂಟ್ ರೇಟ್ ಎಷ್ಟೊಂದು ಜಾಸ್ತಿ ಆಯ್ತು ಅಂತ. ಈಗ ಹೋಮ್ ಲೋನ್ ಅಲ್ಲಿ ಏನೋ ಬಡ್ಡಿ ದರ ಕಮ್ಮಿ ಕೊಡ್ತಾರೆ, ಮನೆ ಕಟ್ಟಬೇಕು ಅಂತ ಹೊರಟಾಗ ಏನೇನ್ ಮೆಟೀರಿಯಲ್ ಇರುತ್ತೆ, ಈಗ ಕಬ್ಣ ಇಂದ ಹಿಡಿದು, ಕಬ್ಣ ಎಷ್ಟು ಕಾಸ್ಟ್ಲಿ ಆಯ್ತು, ಸಿಮೆಂಟ್ ಅಂತೂ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಡಿಫ್ರೆನ್ಸ್ ಅಲ್ಲಿ ಏರಿಕೆ ಆಗಿದ್ದು. ಸೊ ಹೀಗಿರುವಾಗ ಇಲ್ಲಿ ಕೊಟ್ಟು ಇಲ್ಲಿ ಕಿತ್ಕೋತಾರೆ ಅನ್ನೋ ತರ ಆಗುತ್ತಲ್ವಾ? ಕಿತ್ಕೋತಾರೆ ಅಲ್ಲ, ಇಲ್ಲಿ ಕೊಡೋದೇ ಅಲ್ಲಿ ಜಾಸ್ತಿ ಆಯ್ತು ಅಂತ. ಓಕೆ. ಈಗ ನಿಮ್ಗೆ ಬ್ರಿಡ್ಜು ರೆಡಿ ಆಗ್ಬೇಕು, ಬೆಂಗಳೂರು ಮೈಸೂರಿಗೆ ಸಿಮೆಂಟ್ ಖರ್ಚಾಗಬೇಕು, ನನ್ನ ಮನೆಗೂ ಸಿಮೆಂಟ್ ಬೇಕು. ಸಿಮೆಂಟ್ ಫ್ಯಾಕ್ಟ್ರಿಗಳು ಜಾಸ್ತಿ ಆಗಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಸಿಮೆಂಟ್ ಫ್ಯಾಕ್ಟ್ರಿಲಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗತ್ತೆ, ಅವ್ರಿಗೆ ವಾಟರ್ ಸರಿಯಾಗಿ ಸಿಗಲ್ಲ. ಅದಕ್ಕೆ ಲೈಮ್ ಸ್ಟೋನ್, ನಾನು ಸಿಮೆಂಟ್ ಇಂಡಸ್ಟ್ರಿ ಮಾತ್ರ ಹೇಳ್ತೇನೆ, ಲೈಮ್ ಸ್ಟೋನ್ ತರಬೇಕು. ಸೊ ಏನು ಮಾಡಿಲ್ಲ ಅಂದ್ರೂ ಹಣದ ಒಬ್ಬರ ವಿಚಾರದಲ್ಲಾದ್ರೂ ಬೆಲೆ ಜಾಸ್ತಿ ಆಗತ್ತೆ. ಅದನ್ನ ಹೊಂದಿಸ್ಕೊಡ್ಬೇಕಾಗಿರೋ ನೀವು, ನಿಮ್ ಕೈಲಿ ಹೊಂದಿಸ್ಕೊಳಕ್ ಆಗಲ್ಲ ಅಂತ ಮನೆ ಕಟ್ಟಲ್ಲ. ಮನೆ ಕಟ್ಟಬೇಕು ಅಂತ ಸರ್ಕಾರ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಅನುಕೂಲ ಮಾಡಿದ ತಕ್ಷಣ ಅದೇ ಲೆವೆಲ್ ಫ್ಲೋ ಆಗುತ್ತೆ. ಸಿಮೆಂಟ್ ಬೆಲೆ ಜಾಸ್ತಿ ಆಗತ್ತೆ. ಬೆಲೆ ಜಾಸ್ತಿ ಆಗಿದ್ರೆ ಆಟೋಮೆಟಿಕ್ ಆಗಿ ತೆರಿಗೆ ದುಡ್ಡು ಸರ್ಕಾರಕ್ಕೆ ಜಾಸ್ತಿ ಬರುತ್ತೆ. ತೆರಿಗೆ ದುಡ್ಡು ಜಾಸ್ತಿ ಬಂತು ಅಂತ ನಿಮ್ಗೆ ಸಬ್ಸಿಡಿ ಕೊಡ್ತಾರೆ. ನೀವು ಮನೆ ಕಟ್ಟಿದ್ರಿ, ತೆರಿಗೆ ಕಟ್ತೀರಾ.